ಹಲೋ ಹಾಯ್ ವೆಲ್ಕಮ್ ಟು ನವ್ಯ ಗೌಡ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ವಿತೌಟ್ ಕಬಾಬ್ ಪುಡಿ ಇಲ್ಲದೇ ಹೇಗೆ ಕಬಾಬ್ ಮಾಡೋಣ ಅಂತ ನೋಡೋಣ ಬನ್ನಿ. ಮಿಕ್ಸಿ ಜಾರ್ಗೆ ಶುಂಠಿ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ 6, ಬೆಳ್ಳುಳ್ಳಿ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಒಂದು ಪಾತ್ರೆಗೆ ಕಾರ್ನ್ಫ್ಲೋರ್ 1/2 ಸ್ಪೂನು, 1/2 ಸೌಟು, ಮೈದಾ, ಇದು ನೋಡಿ ಗೊತ್ತಾಗಲ್ಲ, ಎಲ್ಲ ಒಂದು ವೈಟ್ ಕಲರ್ ಇದೆ ಅಂತ ಹೇಳ್ತಾ ಇದ್ದೀನಿ. ಮೈದಾ 1 ಸ್ಪೂನು, ಅಂದರೆ ನಾನು ಚಿಕ್ಕದು ಸೌಟ್ ತೊಗೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟು 1 ಸೌಟು, 1.5 ಸೌಟು ಹಾಕ್ಕೊಳ್ಳಿ, ಗರ್ಗರಿ ಬರುತ್ತೆ, ಚೆನ್ನಾಗಿರುತ್ತೆ. ಮತ್ತು ರುಬ್ಬಿರುವಂಥ ಪೇಸ್ಟ್ ಹಾಕ್ಕೊಳ್ಳೋಣ. ಅರಿಶಿನದ ಪುಡಿ 1/2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ ಪುಡಿ 2 ಸ್ಪೂನ್ ಹಾಕೊಳ್ಳೋಣ. ನಂದು ಸ್ಪೂನ್ ನೋಡಿ ಸ್ಮಾಲ್ ಇದೆ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ 2 ಸ್ಪೂನು. ನಾವು ಯಾವುದೇ ಗರಂ ಮಸಾಲ ಯೂಸ್ ಮಾಡದೇ ಇರೋದ್ರಿಂದ ಧನಿಯಾ ಪುಡಿನೂ ಹಾಕಬೇಕು. ಕಸೂರಿ ಮೇಥಿನ ಈ ಥರ ಮಸ್ದು ಹಾಕಿದ್ರೆ ಚೆನ್ನಾಗಿರುತ್ತೆ, ಪುಡಿ ಮಾಡಿ ಹಾಕಿದ್ರೆ. 2 ಮೊಟ್ಟೆ ತೊಗೊಂಡಿದ್ದೀನಿ ನಾನು, 2 ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ. 2 ಹಾಕ್ಕೊಳ್ಳಿ, ನೀಟಾಗಿ ಬೈಂಡಿಂಗ್ ಚೆನ್ನಾಗಾಗುತ್ತೆ. ಮೊಸರು ಹಾಕ್ಕೊಳ್ಳೋಣ. ಈಗ ಒಂದು 3 ಸ್ಪೂನ್ ಮೊಸರು ಹಾಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಫಸ್ಟೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ. ಇದು ಹೇಗೆ ಈಸಿಯಾಗೂ ಮಾಡ್ಕೊಬೋದು, ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಮನೇಲಿ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಹಿಂಗೆ ಮಾಡಬೇಕು. ನಾನು ಇವಾಗಲೇ ಸ್ವಲ್ಪ ಟೇಸ್ಟ್ ನೋಡ್ತೀನಿ, ಏನಾದ್ರು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಆ ಟೈಮಲ್ಲಿ ಹಾಕೋಬೋದು ಅಂತ. ಕರೆಕ್ಟಾಗಿದೆ. ಈಗ ಚಿಕನ್ನ ನಾನು 1.5 kg ಇದೆ, ಇದು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಮಾಡಬೇಕು, ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ನೀಟಾಗಿ ಬೈಂಡ್ ಆಗಬೇಕು. ಮ್ಯಾರಿನೇಟ್ ಮಾಡಲಿಕ್ಕೆ 20 ಮಿನಿಟ್ಸ್ ಇಟ್ಬಿಟ್ಟಿದ್ದೀನಿ. ಈಗ ಎಣ್ಣೆ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಬಾಣಲಿ ಕಾದಿರೋದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಡೋಣ. ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನೋಡಿ ಕಬಾಬ್ ಪುಡಿ ಇಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು. ನೋಡಿ ಇವಾಗ ಕಬಾಬ್ ಹಾಕ್ತಾ ಇದ್ದೀನಿ ಕರಿಲಿಕ್ಕೆ. ಕಬಾಬು ಐ ಫ್ಲೇಮಲ್ಲೇ ಮಾಡಬೇಕು. ಪೀಸಸ್ ಎಲ್ಲ ಮೀಡಿಯಮ್ಮಾಗಿ ಒಡಿಸ್ಕೊಂಡ್ರೆ ನೀಟಾಗಿ ಕಬಾಬ್ಗಳಲ್ಲಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಈ ಥರ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈಗ ಮಡ್ಚಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಕ್ರಿಸ್ಪಿಯಾಗಿದೆ ಅಂದರೆ. ಕಬಾಬ್ ಪುಡಿ ಇಲ್ಲದೇ ಇಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನೀವು ಮನೆಯಲ್ಲೇ ಮಾಡ್ಕೊಬೋದು. ನೋಡಿ ಹೇಗಿದೆ ಅಂತ. ಬಿಸಿ ಕಬಾಬ್ ರೆಡಿ. ನೋಡಿ ಇವಾಗ ಎತ್ಕೊಳ್ಳೋಣ ಕಬಾಬ್ನ, ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಯಾರು ಬೇಗ ಬಾತಿಲಿಸಿ ಮಾಡ್ಕೊಬೋದು, ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಬಾಬು. ನೀವು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ.